ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸಿಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಸಿಂಪಲ್ ಸಾರಿ ಕುಚ್ಚು ಡಿಸೈನ್ ಮಾಡ್ತಾಯಿದ್ದೀನಿ, ಈಸಿಯಾಗಿರೋವಂಥದ್ದು. ಇದು ಹೊಸ ರೀತಿಯ ಡಿಸೈನು, ಆದರೆ ಸಿಂಪಲ್ ಆಗಿರೋವಂಥದ್ದು, ಸಿಂಪಲ್ ಸಾರಿಗಳಿಗೆ ಮಾಡೋವಂಥದ್ದು. ಇದಕ್ಕೆ 6 ಎಳೆ ದಾರ 10 ನಂಬರ್ ಕ್ರೋಶಕ್ಕೆ 0.75 mm ತಗೊಂಡಿದ್ದೀನಿ. ಫಸ್ಟು ದಾರ ಲಾಕ್ ಮಾಡ್ಕೊಳ್ಳೋಣ. ಈ ಥರ ಸಿಂಗಲ್ ಕ್ರೋಶೆ 2 ಡಬಲ್ ಲಾಕ್ ಮಾಡ್ತಾಯಿದ್ದೀನಿ. 2 ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಹತ್ರ 2 ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಒಂದೇ ಇದರಲ್ಲಿ 2 ಸಿಂಗಲ್ ಕ್ರೋಶೆ, ಆಮೇಲೆ 2 ಚೈನ್ ಮಾಡಿಕೊಂಡು ಅಲ್ಲೇ ಎಲ್ಲಿ ಸಿಂಗಲ್ ಕ್ರೋಶೆ ಮಾಡಿ ಸ್ಟಾರ್ಟ್ ಮಾಡಿದ್ದೀರಾ ಅಲ್ಲೇ ಇನ್ನೊಂದು ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಸಿಂಗಲ್ ಕ್ರೋಶೆ ಪಕ್ಕದಲ್ಲಿ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡಿದ್ದೀರಲ್ವ ಅದರ ಪಕ್ಕದಲ್ಲಿ. ಈಗ 2 ಚೈನ್ ಹಾಕಿಬಿಟ್ಟು ಒಂದು ಸ್ಮಾಲ್ ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ. 2 ಚೈನ್ ಆದಮೇಲೆ ಈಗ ಕ್ರೋಶೆ ಹುಕ್ಕಿಗೆ ದಾರ ಸುತ್ತಕೊಂಡು ಆ ಡಬಲ್ ಕ್ರೋಶೆ ಇದೆಯಲ್ವ, ಈಗ 2ನೇ ಸರಿ ಹಾಕಿರೋದು, ಚೈನ್ ಆದಮೇಲೆ ಹಾಕಿರೋದು, ಅದರಲ್ಲಿ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಆ ಡಬಲ್ ಕ್ರೋಶೆನ ಬೇಸ್ ಮಾಡಿಕೊಂಡು ಅದರಲ್ಲಿ ಡಬಲ್ ಕ್ರೋಶೆ ಹಾಕ್ಕೊಳ್ತಾ ಇರೋದು. 2 ಆಯಿತು, 3, 4, 5. ಈ ಥರ 5 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಆ ಡಬಲ್ ಕ್ರೋಶೆಲಿ ಸ್ಲ್ಯಾಂಟಿಂಗ್ ಆರ್ಚ್ ಆಗುತ್ತೆ. ಈಗ ಅದು ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಅಲ್ಲಿ ಡೈರೆಕ್ಟಾಗಿ ಇನ್ನೊಂದು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಕರೆಕ್ಟಾಗಿ ಅಲ್ಲೇ ಬಟ್ಟೆಗೆ ಒಂದು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಈಗ ಸ್ಲ್ಯಾಂಟಿಂಗ್ ಆರ್ಚ್ ಆಗುತ್ತೆ. 2 ಚೈನ್ ಹಾಕ್ಕೊಳ್ಳಿ, ಮತ್ತು 2 ಚೈನ್ ಹಾಕ್ಕೊಂಡು ಮತ್ತೆ ಸ್ಮಾಲ್ ಬೀಡ್ ಸೇರಿಸಿ, ಫಸ್ಟಿಗೆ ಸೇರಿಸಿದ್ದೀವಲ್ವ ಅದೇ ರೀತಿ ಸ್ಮಾಲ್ ಬೀಡ್ ತಗೊಂಡು ಸೇರಿಸಿ ಈ ಥರ. ಈಗ ಮತ್ತೆ ಕ್ರೋಶೆ ಹುಕ್ಕಿಗೆ ದಾರ ಸುತ್ತಕೊಂಡು ಆ ಡಬಲ್ ಕ್ರೋಶೆ ಇದೆಯಲ್ವ, ಈಗ ಹಾಕಿರೋ ಡಬಲ್ ಕ್ರೋಶೆ, ಅದರಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ದಾರ ಸುತ್ತಕೊಳ್ಳಿ ಕ್ರೋಶೆ ಹುಕ್ಕಿಗೆ, ಮತ್ತು ದಾರ ತಗೊಂಬನ್ನಿ, 2 2 ಈ ಥರ 5 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಮೊದಲಿನ ಸಾರಿನೂ 5 ಮಾಡಿರೋದಲ್ಲ, ಪ್ರತಿಯೊಂದು 5 ಡಬಲ್ ಕ್ರೋಶೆ ಮಾಡ್ಕೋಬೇಕು. ಈ ಥರ ಮತ್ತು ಈ ಥರ 5 ಡಬಲ್ ಕ್ರೋಶೆ ಆದಮೇಲೆ ಮತ್ತೆ ಅದು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಒಂದು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಈ ಥರ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಕ್ರೋಶೆ ಹುಕ್ಕಿಗೆ ದಾರ ಸುತ್ತಕೊಳ್ಳಿ, ಎಲ್ಲಿಗೆ ಬರುತ್ತೆ ಅಂತ ಕರೆಕ್ಟಾಗಿ ನೋಡಿ ಬಟ್ಟೆಗೆ, ಅಲ್ಲೇ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಮತ್ತೆ 2 ಚೈನ್ ಮಾಡ್ಕೊಳ್ಳಿ. ನೋಡಿ ಈ ಥರ ಬರುತ್ತೆ ಸ್ಲ್ಯಾಂಟಿಂಗ್ ಆರ್ಚು. ಮತ್ತು 2 ಚೈನ್ ಮಾಡಿ ಬೀಡ್ ಸೇರಿಸಿ, ಸ್ಮಾಲ್ ಬೀಡು, ಮತ್ತು ಆ ಡಬಲ್ ಕ್ರೋಶೆಲಿ 5 ಡಬಲ್ ಕ್ರೋಶೆ ಮಾಡ್ಕೋಬೇಕು ಸ್ಲ್ಯಾಂಟಿಂಗ್ ಆರ್ಚು. ಇದೇ ಥರ ಪೂರ್ತಿ ಸೀರೆ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗಬೇಕು. ಸ್ಲ್ಯಾಂಟಿಂಗ್ ಆರ್ಚು 3, 4, 5. ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಳ್ಳಿ, ಮತ್ತು ಅಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ಥರ ಪೂರ್ತಿ ಸೀರೆ ಮಾಡ್ಕೋಬೇಕು ಸ್ಲ್ಯಾಂಟಿಂಗ್ ಆರ್ಚು. ಸ್ವಲ್ಪ ಉದ್ದಕ್ಕೆ ಮಾಡಿ ತೋರಿಸ್ತೀನಿ. ನಾನಿದು ಸ್ಯಾಂಪಲ್ ಮಾಡ್ತಿರೋದು, ನೀವು ಸೀರೆಗೆ ಮಾಡಿ. ಈ ಥರ ಉದ್ದಕ್ಕೆ ಮಾಡಿದ್ದೀನಿ ಸ್ಲ್ಯಾಂಟಿಂಗ್ ಆರ್ಚ್ಗಳು ಬೀಡ್ ಸೇರಿಸ್ಕೊಂಡು. ಈಗ ಕೊನೆಯಲ್ಲಿ ನೋಡಿ ಸ್ಲ್ಯಾಂಟಿಂಗ್ ಆರ್ಚ್ ಆದಮೇಲೆ ಅದು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಅಲ್ಲಿ ಒಂದು ಡಬಲ್ ಕ್ರೋಶೆ ಹಾಕಿ ಎಂಡ್ ಮಾಡ್ಕೊಳ್ಳಿ. ಡಬಲ್ ಕ್ರೋಶೆ ಹಾಕಿ ಅದರಲ್ಲಿ ಆರ್ಚ್ ಮಾಡೋದು ಬೇಡ, ಎಂಡಲ್ಲಿ ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳೋದು. ಈ ಥರ ಇಷ್ಟು ಮಾಡಿ ಸ್ಟಾಪ್ ಮಾಡ್ಕೊಳ್ಳಿ ಆ ಲೈನು. ಈಗ ವರ್ಕ್ ಟರ್ನ್ ಮಾಡಿ, ಹಾಗೆ ವರ್ಕ್ ಟರ್ನ್ ಮಾಡಿಬಿಟ್ಟು ಆ ಫಸ್ಟ್ ಡಬಲ್ ಕ್ರೋಶೆ ಇದೆಯಲ್ವಲ್ಲ ಸ್ಲ್ಯಾಂಟಿಂಗ್ ಆರ್ಚಲ್ಲಿ, ಆ ಕಡೆಯಿಂದ ಲಾಸ್ಟ್, ಈ ಕಡೆಯಿಂದ ಫಸ್ಟು, ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಫಸ್ಟ್ ಡಬಲ್ ಕ್ರೋಶೆ ಮೇಲೆ, ಮತ್ತು 3 ಚೈನ್ ಹಾಕ್ಕೊಳ್ಳಿ. ಬ್ಯಾಕ್ ಸೈಡಿಂದ ಮಾಡ್ತಾಯಿದ್ದೀನಿ ಇದೀಗ. ಆ ಬೀಡ್ ಪಕ್ಕದ ಡಬಲ್ ಕ್ರೋಶೆ ಇದೆಯಲ್ವ ಅದರಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಆ 3 ಚೈನನ್ನು ಸೇರಿಸ್ಕೊಳ್ಳಿ ಸಿಂಗಲ್ ಕ್ರೋಶೆ ಹಾಕಿ. ಮತ್ತೆ 3 ಚೈನ್ ಮಾಡ್ಕೊಳ್ಳಿ. 3 ಚೈನ್ ಮಾಡಿಕೊಂಡು ಬೀಡನ್ನ ಕವರ್ ಮಾಡ್ಕೊಂಡು, ಅಂದರೆ ಬೀಡಿಗೆ ಸುತ್ತಲೂ ಬರೋ ಥರ ಆಗುತ್ತೆ. ನೆಕ್ಸ್ಟ್ ಆರ್ಚಿನ ಫಸ್ಟ್ ಡಬಲ್ ಕ್ರೋಶೆಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಆಗ ಬೀಡ್ಗೆ 3 ಚೈನ್ ಮಾಡ್ದಂಗೆ ಆಗುತ್ತೆ, ಬೀಡ್ನ ಮೇಲೆ 3 ಚೈನ್ ಇದ್ದಂಗೆ ಆಗುತ್ತೆ. ಮತ್ತೆ 3 ಚೈನ್ ಮಾಡ್ಕೊಳ್ಳಿ.
3 ಚೈನ್ ಮಾಡಿಕೊಂಡು ಆ ಬೀಡ್ ಪಕ್ಕದ ಡಬಲ್ ಕ್ರೋಶೆ ಇದೆಯಲ್ವ ಅಲ್ಲಿ ಸಿಂಗಲ್ ಕ್ರೋಶೆ ಹಾಕಿ ಸೇರಿಸ್ಕೊಳ್ಳಿ. ಮತ್ತೆ 3 ಚೈನು. ಅದನ್ನು ನೆಕ್ಸ್ಟ್ ಆರ್ಚಿನ ಫಸ್ಟ್ ಡಬಲ್ ಕ್ರೋಶೆಗೆ ಅಲ್ಲಿ ಲಾಕ್ ಮಾಡ್ಕೋಬೇಕು. ಆಗ ಅದು ಬೀಡ್ಗೆ 3 ಚೈನ್ ಮಾಡ್ದಂಗೆ ಆಗುತ್ತೆ. ಮತ್ತು 3 ಚೈನ್ ಆರ್ಚಲ್ಲಿ, ಆರ್ಚಿನ ಮೇಲೆ ಈ ಥರ ಮುಂದುವರ್ಸ್ಕೊಂಡು ಹೋಗ್ಬೇಕು ನೀವು. ನೋಡಿ 3 ಚೈನ್ ಬರುತ್ತೆ ಎಲ್ಲ. ಮತ್ತು 3 ಚೈನು ಬೀಡ್ನ ಪಕ್ಕ ಲಾಕು ಸಿಂಗಲ್ ಕ್ರೋಶೆ ಹಾಕಿ. ಮತ್ತು 3 ಚೈನು ಬೀಡ್ನ ಈ ಕಡೆ ನೆಕ್ಸ್ಟ್ ಆರ್ಚಿನ ಫಸ್ಟ್ ಡಬಲ್ ಕ್ರೋಶೆಯಲ್ಲಿ ಸಿಂಗಲ್ ಕ್ರೋಶೆ. ಮತ್ತು 3 ಚೈನು ಬೀಡ್ನ ಪಕ್ಕ ಸಿಂಗಲ್ ಕ್ರೋಶೆ. ಈ ಥರ ಮುಂದುವರಿಸ್ತಾ ಹೋಗ್ಬೇಕು ನೀವು. ಪೂರ್ತಿ ಆರ್ಚ್ ಪೂರ್ತಿ ಮಾಡ್ಕೊಳ್ಳಿ ಎಂಡ್ವರೆಗೂ. ಬ್ಯಾಕ್ ಸೈಡಿಂದ ಹಾಕ್ತಾಯಿದ್ದೀವಿ ಇದೀಗ. ಪೂರ್ತಿ ಆರ್ಚ್ಗಳು ಮಾಡ್ತಾ ಹೋಗ್ಬೇಕು ನೀವು. ನೋಡಿ ಈ ಥರ ಬರುತ್ತೆ. ಎಂಡಲ್ಲಿ ಈಗ ಲಾಸ್ಟಿಗೆ 3 ಚೈನ್ ಹಾಕಿ ಆ ಬೀಡ್ನ ಪಕ್ಕ ಸಿಂಗಲ್ ಕ್ರೋಶೆ ಹಾಕಿದ್ರೆ ಆಯಿತು. ಅದರ ಮೇಲೆ ಆ ಬೀಡ್ಗೆ ಕವರ್ ಮಾಡೋಕ್ಕಾಗಲ್ಲ, ನೆಕ್ಸ್ಟ್ ಏನಿಲ್ವಲ್ಲ, ಲಾಸ್ಟ್ ಆರ್ಚಲ್ಲಿ ಬರಲ್ಲ. ಈಗ 2 ಚೈನ್ ಹಾಕ್ಕೊಂಡು ವರ್ಕ್ ಕಟ್ ಮಾಡ್ಕೊಳ್ಳಿ, ದಾರ ಕಟ್ ಮಾಡ್ಕೊಳ್ಳಿ ಇಲ್ಲಿ ಬ್ಯಾಕ್ ಸೈಡಿಂದ. ಯಾಕಂದರೆ ನಾನು ಕಲರ್ ಚೇಂಜ್ ಮಾಡ್ತೀನಿ. ನೀವು ಅದೇ ಕಲರ್ ಮಾಡೋದಾದ್ರೆ ಹಾಗೆ ವರ್ಕ್ ಟರ್ನ್ ಮಾಡ್ಕೋಬೋದು. ನಾನಿಲ್ಲಿ ಕಲರ್ ಚೇಂಜ್ ಮಾಡ್ತೀನಿ, ಅದಕ್ಕೆ ದಾರ ಕಟ್ ಮಾಡಿದ್ದೀನಿ. ಬ್ಯಾಕ್ ಸೈಡಿಂದ ದಾರ 3 ಚೈನ್ಗಳು ಹಾಕ್ಕೊಂಡು ಬಂದು ದಾರ ಕಟ್ ಮಾಡಿದ್ದೀನಿ ಈ ಥರ. ಲಾಸ್ಟ್ ಆರ್ಚಲ್ಲಿ 3 ಚೈನ್ ಬರಲ್ಲ. ಈಗ ನೀವು ಎಲ್ಲಿ ಎಂಡ್ ಮಾಡಿದ್ದೀರಾ ಅಲ್ಲಿ ಬೀಡ್ನ ಪಕ್ಕದ ಡಬಲ್ ಕ್ರೋಶೆ ಇದೆಯಲ್ವ ಅಲ್ಲೇ ಇನ್ನೊಂದು ಕಲರ್ ದಾರ ಸೇರಿಸ್ಕೊಳ್ತಾ ಇದ್ದೀನಿ, ಬೀಡ್ನ ಪಕ್ಕದ ಡಬಲ್ ಕ್ರೋಶೆ. ಆಮೇಲೆ ನೋಡಿ ಈ ಥರ ಅಲ್ಲೇ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. 2 ಸಿಂಗಲ್ ಕ್ರೋಶೆ ಮಾಡಿ ಡಬಲ್ ಲಾಕ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಈಗ ಬೀಡ್ನ ಪಕ್ಕ ಅಲ್ಲಿ 3 ಚೈನ್ ಇದೆ ನೋಡಿ, ಫಸ್ಟ್ 3 ಚೈನಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಸರಿಯಾಗಿ ಹಾಕ್ಕೊಳ್ಳಿ ಈ ಥರ ಫಸ್ಟ್ 3 ಚೈನಲ್ಲಿ. ಈಗ ಆ ಬೀಡ್ನ ಮೇಲಿರೋ 3 ಚೈನ್ ಇದೆಯಲ್ವಾ ಅಲ್ಲಿ ಆರ್ಚ್ ಮಾಡ್ತಾ ಇದ್ದೀನಿ. ಸಣ್ಣದಾದ ಪುಟ್ಟದಾದ ಒಂದು ಆರ್ಚ್ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಈ ಥರ 3 ಲೂಪ್ ತಂದು 2 1 2 1 1 2 3 ಡಬಲ್ ಕ್ರೋಶೆ ಮಾಡಿ ಒಂದು ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತೆ 3 ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಬೀಡ್ ಸೇರಿಸಿ ಆದಮೇಲೆ ಮತ್ತೆ 3 ಡಬಲ್ ಕ್ರೋಶೆ ಈ ಥರ 2 3. ಬೀಡ್ನ ಮೇಲೆ ಒಂದು ಪುಟ್ಟದಾದ ಆರ್ಚ್ ಆಗುತ್ತೆ ಅವಾಗ. ಇದನ್ನು ನೆಕ್ಸ್ಟ್ 3 ಚೈನ್ ಇದೆ ನೋಡಿ, ಆರ್ಚಿನ ಮೇಲಿರೋ 3 ಚೈನು ಅಲ್ಲಿ ಮಧ್ಯದಲ್ಲಿ ಆ 3 ಚೈನಲ್ಲಿ ಸಿಂಗಲ್ ಕ್ರೋಶೆ ಹಾಕಿ ಸೇರಿಸ್ಕೊಳ್ಳಿ. ಈ ಥರ ಪುಟ್ಟದಾದ ಒಂದು ಆರ್ಚ್ ಆಗುತ್ತೆ. ಈಗ ಡೈರೆಕ್ಟಾಗಿ ಇನ್ನು ನೆಕ್ಸ್ಟ್ ಬೀಡ್ನ ಮೇಲಿನ 3 ಚೈನಲ್ಲಿ ಆರ್ಚು 3 ಡಬಲ್ ಕ್ರೋಶೆ, 2 3 ಒಂದು ಬೀಡು. ಅದಾದಮೇಲೆ ನೆಕ್ಸ್ಟ್ ಬೀಡ್ ಆದಮೇಲೆ ಅಲ್ಲೇ ಅದೇ 3 ಚೈನಲ್ಲಿ 3 ಡಬಲ್ ಕ್ರೋಶೆಗಳನ್ನು ಕಂಟಿನ್ಯೂ ಮಾಡ್ಕೋಬೇಕು. ಆ ಬೀಡ್ನ ಮೇಲಿನ 3 ಚೈನಲ್ಲೇ ಮಾಡ್ಕೊಳ್ಳೋದು ಈ ಥರ 3 ಡಬಲ್ ಕ್ರೋಶೆ, ಒಂದು ಬೀಡು, 3 ಡಬಲ್ ಕ್ರೋಶೆ, ಪುಟ್ಟದಾದ 2 ಆರ್ಚ್ಗಳಾಯ್ತು ನೋಡಿ. ಈಗ ಅದರ ನೆಕ್ಸ್ಟ್ 3 ಚೈನ್ ಇದೆಯಲ್ವ, ಆರ್ಚಿನ ಮೇಲಿರೋ 3 ಚೈನು ಅಲ್ಲಿ ಸಿಂಗಲ್ ಕ್ರೋಶೆ ಹಾಕಿ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ನೆಕ್ಸ್ಟ್ ಬೀಡ್ನ ಮೇಲೆ 3 ಚೈನ್ ಇದೆ, ಇಲ್ಲಿ ನಾನು ಬರೀ ಸಿಂಗಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಅದು ಕುಚ್ಚಿಗೆ ಜಾಗ ಬಿಟ್ಕೊಂಡಿದ್ದೀನಿ. ನಿಮಗೆ ಕುಚ್ಚು ಬೇಡ ಅಂದರೆ ಡೈರೆಕ್ಟಾಗಿ ಅಲ್ಲಿನೂ ಆರ್ಚೆ ಮಾಡ್ಕೊಂಡು, ಈಗ ನೀವು ಹೆಂಗೆ ಮೊದಲು ಮಾಡಿದ್ದೀರಾ ಅದೇ ರೀತಿ ಕಂಟಿನ್ಯೂಸ್ ಆಗಿ ಆರ್ಚ್ ಮಾಡಿಕೊಂಡು ಮುಂದುವರ್ಸ್ಕೊಂಡು ಹೋಗ್ಬೋದು. ಇದೇ ಥರ ಪುಟ್ಟದ ಆರ್ಚು ವಿದೌಟ್ ಕುಚ್ಚು ಮಾಡ್ಕೋಬೋದು ನೀವು. ಇದು ಸಿಂಪಲ್ ಡಿಸೈನ್ ಆಗಿರೋದ್ರಿಂದ ವಿದೌಟ್ ಕುಚ್ಚು ಚೆನ್ನಾಗೇ ಕಾಣಿಸುತ್ತೆ ನಿಮಗೆ. ನೆಕ್ಸ್ಟು ಅಲ್ಲಿಂದಲೇ ಆ 3 ಚೈನಲ್ಲಿ ಲಾಕ್ ಮಾಡ್ಕೊಳ್ಳಿ, ಆ ಸಿಂಗಲ್ ಕ್ರೋಶೆ ಹಾಕಿಬಿಟ್ಟು ಆರ್ಚಿನ ಮೇಲಿಂದರಲ್ಲಿ. ಮತ್ತು ಅಲ್ಲಿಂದ ಡೈರೆಕ್ಟಾಗಿ ನೆಕ್ಸ್ಟ್ ಬೀಡಲ್ಲಿ ಆರ್ಚ್ ಮಾಡ್ಕೊಳ್ಳಿ. 3 ಡಬಲ್ ಕ್ರೋಶೆ, ಒಂದು ಬೀಡ್, ಮತ್ತು 3 ಡಬಲ್ ಕ್ರೋಶೆ.
ಮಧ್ಯದ 2 ಚೈನ್ ಇದೆ, ಒಂದು ಬೀಡ್ನ ಮೇಲೆ ಆ ಚೈನ್ ಹಾಕ್ಕೊಂಡಿದ್ದೀನಲ್ವ ಅದು ಕುಚ್ಚಿಗೆ ಈ ಥರ 3 ಡಬಲ್ ಕ್ರೋಶೆ ಇನ್ನು ಕಂಟಿನ್ಯೂ ಮಾಡ್ಕೊಳ್ಳಿ ಬೀಡಾದಮೇಲೆ. ಮತ್ತು ಅದರ ನೆಕ್ಸ್ಟ್ 3 ಚೈನ್ ಇದೆ ನೋಡಿ ಅಲ್ಲಿ ಆರ್ಚ್ನ ಮೇಲೆ, ಮತ್ತು ಅದರ ನೆಕ್ಸ್ಟ್ ಬೀಡ್ನ ಮೇಲೆ ಮತ್ತೆ ಆರ್ಚ್ 3 ಡಬಲ್ ಕ್ರೋಶೆ, ಒಂದು ಬೀಡ್ ಮತ್ತು 3 ಡಬಲ್ ಕ್ರೋಶೆ. ಎರಡು 3 ಅದರ ನೆಕ್ಸ್ಟು ಆರ್ಚ್ನ ಮೇಲೆ ಸಿಂಗಲ್ ಕ್ರೋಶೆ. ಈ ಥರ ಮುಂದುವರ್ಸ್ಕೊಂಡು ಹೋಗಿ. ನೆಕ್ಸ್ಟ್ ಬೀಡ್ನ ಮೇಲೆ ಸಿಂಗಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ, ಯಾಕೆಂದರೆ ಕುಚ್ಚಿಗೆ 2 ಆರ್ಚಿಗೆ ಒಂದ್ರಂಗೆ ಕುಚ್ಚು ಮಾಡ್ತಿದ್ದೀನಿ. ನೀವು 3 ಆರ್ಚಿಗೆ ಒಂದ್ರಂಗೆ ಮಾಡ್ಬೋದು, ಅಥವಾ ಕುಚ್ಚೆ ಹಾಕದೇ ಇರ್ಬೋದು, ಹಾಗೆ ಮುಂದುವರ್ಸ್ಕೊಂಡು ಹೋಗ್ಬೋದು. ಆ ಬೀಡ್ನ ಮೇಲಿನ ಚೈನಲ್ಲೆಲ್ಲ ಸಿಂಗಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ 2 3. ಮತ್ತು ಅದರ ನಂತರ 3 ಚೈನ್ ಇದೆಯಲ್ವ ಅಲ್ಲಿ ಲಾಕ್ ಮಾಡಿಬಿಟ್ಟು ಅದರ ನೆಕ್ಸ್ಟ್ ಬೀಡ್ನ ಮೇಲೆ ಆರ್ಚ್ ಹಿಂಗೆ ಮುಂದುವರ್ಸ್ಕೊಂಡು ಹೋದರೆ ಆಯಿತು. ತುಂಬ ಸಿಂಪಲ್ ಆಗಿದೆ, ಈಸಿಯಾಗಿದೆ, ಬೇಗ ಆಗುತ್ತೆ. ಫಸ್ಟ್ ರೌಂಡ್ ಏನು ಕುಚ್ಚಿಗೆ ಜಾಗ ಬಿಡಲ್ಲ, ಹಾಗೆ ಹೋಗ್ತೀವಿ. ಸೆಕೆಂಡ್ ರೌಂಡಲ್ಲಿ ಈ ಥರ ಮಧ್ಯದ ಸಿಂಗಲ್ ಚೈನ್ ಹಾಕ್ಕೊಂಡಿದ್ದೀನಿ ಅಲ್ಲ ಬೀಡ್ನ ಮೇಲೆ, ಅಲ್ಲಿ ಕುಚ್ಚು ಸೇರಿಸ್ಕೊಂಡ್ರೆ ಆಯಿತು. ತುಂಬ ಸುಲಭವಾಗಿ ಆಗುತ್ತೆ, ಇದು ಬೇಗ ಆಗುತ್ತೆ. ಸಣ್ಣ ಪುಟ್ಟದಾದ ಆರ್ಚ್ ಆಗಿರೋದ್ರಿಂದ ಬೇಗ ಆಗುತ್ತೆ. ಪುಟ್ಟ ಆರ್ಚ್ ಚೆನ್ನಾಗಿ ಕಾಣಿಸುತ್ತೆ. ಇದು 2 ರೋ ಆದ ಕಾರಣ 2 ಸ್ಟೆಪ್ ಇರೋದ್ರಿಂದ ನಿಮಗೆ ತುಂಬ ಸಿಂಪಲ್ಲು ಕಾಣಲ್ಲ. ಅಂದರೆ ಸ್ವಲ್ಪ ಡಿಸೈನರ್ ಸ್ಯಾರಿ ಅಥವಾ ಸ್ವಲ್ಪ ಗ್ರ್ಯಾಂಡ್ ಸ್ಯಾರಿಗಳಿಗೂ ಹಾಕೋಬೋದು. ನಿಮಗೆ ತುಂಬ ಸಿಂಪಲ್ ಸೀರೆಗಳಿಗೆ ಹಾಕ್ಕೋಬೇಕು ಅಂತಿಲ್ಲ, ಯಾಕಂದರೆ 2 ರೋ ಆಗಿರೋದ್ರಿಂದ ದೊಡ್ಡ ಆರ್ಚ್ಗಳೇ ಬರುತ್ತೆ, ದೊಡ್ಡ ಆಗುತ್ತೆ ಆರ್ಚ್ಗಳು. ಮಾಡ್ಕೊಂಡು ಹೋಗ್ಬೋದು ನೀವು. ಕುಚ್ಚೆಲ್ಲ ಹಾಕಿದ್ದೀನಿ ನೋಡಿ, ಕುಚ್ಚೆಲ್ಲ ಹಾಕಿದಾಗ ಈ ಥರ ಕಾಣಿಸುತ್ತೆ. ಆ ಮಧ್ಯೆ ಕುಚ್ಚು ಹಾಕಿದರೆ, ಕುಚ್ಚು ಬೇಡ ಅಂದರೆ ನೀವು ಹಾಗೆ ಕಂಟಿನ್ಯೂಸ್ ಮಾಡ್ಕೊಂಡು ಹೋಗ್ಬೋದು. ಅಥವಾ 3 ಆರ್ಚಿಗೆ ಒಂದು ಸರಿ ಬೇಕು ಅಂದರೆ ಕುಚ್ಚು ದೂರ ಬೇಕು ಅಂದರೆ ಹಾಗೂ ಮಾಡ್ಕೋಬೋದು. ಇದು ಹೊಸ ಡಿಸೈನು, ಯಾಕಂದರೆ ಆ ಬೀಡ್ನ ಮೇಲೆ ಆರ್ಚ್ ಬರೋ ಥರ ಮಾಡಿದ್ದೀನಿ ನಾನು. ನೀವು ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಯಾವುದಾದ್ರೂ ಸೀರೆಗೆ ಮಾಡಿ, ಸೀರೆಗೆ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಸ್ಯಾಂಪಲ್ಲು. ಮುಂದಿನ ವಿಡಿಯೋಂದಿಗೆ ಭೇಟಿ ಆಗೋಣ. ಥ್ಯಾಂಕ್ ಯು.